ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 28ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ನೀನು ಯಾವುದನ್ನು ಭೂಮಿಯ ಮೇಲೆ ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಡುವುದು. ನೀನು ಯಾವುದನ್ನು ಭೂಮಿಯ ಮೇಲೆ ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿಯೂ ಬಿಚ್ಚಲ್ಪಡುವುದು. ಮತ್ತಾಯನು 16ನೇ ಅಧ್ಯಾಯ 19ನೇ ವಚನ. ಆ ಕಾಲದಲ್ಲಿ ಕಟ್ಟಲ್ಪಡುವುದು ಮತ್ತು ಬಿಚ್ಚಲ್ಪಡುವುದು ಎಂದರೆ ಪೇತ್ರನು ಅಧಿಕಾರವನ್ನು ನಿಷೇಧಿಸುವುದು ಮತ್ತು ಅನುಮತಿಸುವುದನ್ನು ಘೋಷಿಸುವುದಕ್ಕೆ ಸೂಚಿತವಾಗಿದೆ. ಒಬ್ಬ ಲೇಖಕನು ಹೀಗನ್ನುತ್ತಾನೆ, ಯಹೂದ್ಯರ ರಬ್ಬಿಯರಲ್ಲಿ ಕಟ್ಟುವುದು ಮತ್ತು ಬಿಚ್ಚುವುದು ಎಂಬ ಆಡು ಭಾಷೆ ಆ ಕಾಲದಲ್ಲಿ ಸಾಮಾನ್ಯವಾಗಿತ್ತು. ಅವರು ರಬ್ಬಿಯರ ಉದ್ಯೋಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಅಧಿಕಾರಗಳನ್ನು ಪ್ರತಿನಿಧಿಸಿದರು. ಆ ಅಧಿಕಾರವನ್ನು ಎಲ್ಲ ಅಪೊಸ್ತಲರು ಹಂಚಿಕೊಂಡಿದ್ದರು. ಮತ್ತಾಯನು 18ನೇ ಅಧ್ಯಾಯ 18ರಿಂದ 19ನೇ ವಚನಗಳು. ಮತ್ತು ಈ ನಂಬಿಕೆಗೆ ಕಾರಣವೇನೆಂದರೆ ಅವರು ದೈವಿಕ ಚಿತ್ತಕ್ಕೆ ಪ್ರತಿನಿಧಿಗಳಾಗಿರುವುದರಿಂದ ನಾವು ಅಪೊಸ್ತಲರ ನಿಖರವಾದ ಪ್ರಸ್ತುತಿಗಳನ್ನು ಒಪ್ಪಿಕೊಳ್ಳುತ್ತೇವೆ ಮತ್ತು ಅದೇ ಪ್ರಭಾವವನ್ನು ಅಥವಾ ಘನತೆಯನ್ನು ಹೊಂದಿದ್ದೇವೆ ಎಂದು ಹೇಳಿಕೊಂಡು ಅವರ ನಂತರ ಬಂದಂತಹ ಕರ್ತನ ಹಿಂಬಾಲಕರ ಸಾಕ್ಷಿಯನ್ನು ಒಪ್ಪುವಂತಿಲ್ಲ. ಅಪೊಸ್ತಲರು ಮಾತ್ರ ದೈವಿಕವಾದ ಮೇಲ್ವಿಚಾರಣೆಗೆ ಒಳಗಾದರೆಂಬ ಭರವಸೆ ನಮಗಿದೆ. ಅಂದರೆ ಅವರು ಯಾವುದನ್ನೇ ನಿಷೇಧಿಸಿದರೂ ಅದು ಅಥವಾ ಅನುಮತಿಸಿದರೂ ಅದು ಪರಲೋಕದ ಮಾರ್ಗದರ್ಶನ ಮತ್ತು ಅನುಮೋದನೆಯ ಅಡಿಯಲ್ಲಿತ್ತು ಎಂಬುದೇ. ಆಮೆನ್.